ಎಷ್ಟೇ ವರ್ಷಗಳಿಟ್ರೂ ಗಂಗಾಜಲ ಹಾಳಾಗದಿರಲು ಇವುಗಳೇ ಕಾರಣ. ಹಿಂದೂ ಧರ್ಮದಲ್ಲಿ ಗಂಗೆಯನ್ನ ಅತ್ಯಂತ ಶುದ್ಧ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಪ್ರತಿಯೊಂದು ಹಿಂದೂ ಮನೆಗಳಲ್ಲೂ ನಾವು ಗಂಗಾಜಲ ಇರುವುದನ್ನ ನೋಡಬಹುದು. ಗಂಗಾಜಲವನ್ನ ವರ್ಷಗಳವರೆಗೆ ಮನೆಯಲ್ಲಿಟ್ಟರೂ ಅದು ಹಾಳಾಗುವುದಿಲ್ಲ. ಯಾಕಂತ ನಿಮ್ಗೆ ಗೊತ್ತಾ? ಎಷ್ಟೇ ವರ್ಷಗಳು ಕಳೆದ್ರೂ ಕೂಡ ಗಂಗಾಜಲವೇ ಹಾಳಾಗುವುದಿಲ್ಲ. ಗಂಗಾಜಲವನ್ನ ಪವಿತ್ರವೆನ್ನಲು ಇವುಗಳೇ ಕಾರಣ. ಭಾರತೀಯ ಸಂಸ್ಕೃತಿಯಲ್ಲಿ ನದಿಗಳನ್ನ ದೇವತೆಗಳೆಂದು ಪೂಜಿಸಲಾಗುತ್ತೆ. ಪ್ರಮುಖ ಯುದ್ಧ ಉತ್ಸವಗಳಲ್ಲಿ ಭಕ್ತರು ಈ ನದಿಗಳ ದಡಕ್ಕೆ ಸ್ನಾನ ಮಾಡಲು ಬರ್ತಾರೆ ಮತ್ತು ಮನೆಗೆ ಪವಿತ್ರ ನೀರನ್ನ ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗಲು ಬರ್ತಾರೆ. ಈ ನೀರನ್ನ ಚರಣಾಮೃತದಲ್ಲಿ ಬೆರೆಸೋದು, ಪೂಜೆ ಅಥವಾ ಆಚರಣೆಗಳನ್ನ ನಿರ್ವಹಿಸೋದು ಮುಂತಾದ ಅನೇಕ ಧಾರ್ಮಿಕ ಕಾರ್ಯಗಳಿಗಾಗಿ ಬಳಸಲಾಗುತ್ತೆ. ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ನೀವು ಗಂಗಾಜಲವನ್ನ ಹೊಂದಿರುವ ಕಲಶವನ್ನ ನೋಡಬಹುದು. ಭಾರತದಲ್ಲಿ ಜನರು ಗಂಗಾಜಲವನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ. ಮತ್ತೆ ಅದರ ನೀರು ಎಂದಿಗೂ ಕೆಡುವುದಿಲ್ಲ ಎಂದು ಹೇಳ್ತಾರೆ. ಎಷ್ಟೇ ಬೇಡವಾದ ವಸ್ತುಗಳನ್ನ ಬೆರೆಸಿದ್ರೂ ಗಂಗಾಜಲವೇಕೆ ಹಾಳಾಗುವುದಿಲ್ಲ? ಗಂಗಾಜಲ ಹಾಳಾಗದಿರಲು ಕಾರಣ ಏನು ಎಂಬುದನ್ನ ನೋಡೋಣ ಬನ್ನಿ. ಗಂಗಾಜಲದಲ್ಲಿ ವಿಶೇಷ ವೈರಸ್ಗಳಿವೆ. ವಿಜ್ಞಾನಿಗಳ ಪ್ರಕಾರ ಗಂಗಾ ನೀರಿನಲ್ಲಿ ನಿಜಾ ವೈರಸ್ ಕಂಡುಬರುತ್ತೆ. ಈ ಕಾರಣಕ್ಕಾಗಿ ಗಂಗಾ ನದಿಯ ನೀರನ್ನ ವರ್ಷಗಟ್ಟಲೆ ಇಟ್ಟರೂ ಎಂದಿಗೂ ಕೆಡುವುದಿಲ್ಲ. ಗಂಗಾ ಜಲದ ಶುದ್ಧತೆಯ ಬಗ್ಗೆ ಕೆಲವು ಹಳೆಯ ಕಥೆಗಳನ್ನ ಸಹ ಹೇಳಲಾಗುತ್ತೆ. 1990ರ ದಶಕದಲ್ಲಿ ಬ್ರಿಟಿಷ್ ವಿಜ್ಞಾನಿ ಅರ್ನೆಸ್ಟ್ ಹ್ಯಾಂಕಿನ್ ಗಂಗಾ ನದಿಯ ಪರಿಶುದ್ಧತೆಯ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆಸಿದ್ರು. ಹಾಗೆ ಸಾಕಷ್ಟು ಸಂಶೋಧನೆ ನಡೆಸಿದ ಬಳಿಕ ಗಂಗಾ ನದಿಯಲ್ಲಿ ನೀರಿನ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಲು ನೆರವಾಗುವ ವೈರಾಣು ಇರುತ್ತೆ ಎಂದು ಪತ್ತೆಯಾಗಿದೆ. ಅಕ್ಬರ್ ಕೂಡ ಗಂಗಾ ಜಲವನ್ನ ಸೇವಿಸುತ್ತಿದ್ದ. ಇತಿಹಾಸಕಾರರ ಪ್ರಕಾರ ರಾಜ ಅಕ್ಬರ್ ಕೂಡ ಗಂಗಾ ಜಲವನ್ನ ಸೇವಿಸುತ್ತಿದ್ದ. ತನ್ನ ರಾಜ್ಯಕ್ಕೆ ಬರುವ ಅತಿಥಿಗಳಿಗೂ ಕೂಡ ಗಂಗಾ ಜಲವನ್ನ ಕುಡಿಸ್ತಾ ಇದ್ದ. ಇತಿಹಾಸದ ಪ್ರಕಾರ ಬ್ರಿಟಿಷರು ಕೋಲ್ಕತ್ತಾದಿಂದ ಇಂಗ್ಲೆಂಡಿಗೆ ಹಿಂತಿರುಗುವಾಗ ಗಂಗಾ ನದಿಯ ನೀರನ್ನ ಹಡಗಿನಿಂದ ಕೊಂಡೊಯ್ತಾ ಇದ್ರು ಎಂದು ಇತಿಹಾಸ ಹೇಳುತ್ತೆ. ಗಂಗೆಯ ನೀರು ಯಾಕೆ ಶುದ್ಧವಾಗಿದೆ? ಜ್ಯೋತಿಷಾಸ್ತ್ರದ ಪ್ರಕಾರ ಗಂಗಾ ಭಾರತದಲ್ಲಿ ಹರಿಯುವ ಅತ್ಯಂತ ಪವಿತ್ರ ನದಿಯಾಗಿದೆ. ಇದು ಗಂಗೋತ್ರಿ ಹಿಮನದಿಯ ಆಳದಿಂದ ಹುಟ್ಟಿಕೊಳ್ಳುತ್ತೆ. ಅದಕ್ಕಾಗಿ ಅದರ ನೀರು ಯಾವಾಗಲೂ ಪವಿತ್ರವಾಗಿರುತ್ತೆ. ಜ್ಯೋತಿಷ್ಯದ ಪ್ರಕಾರ ಗಂಗಾ ಜಲವನ್ನ ಬಳಸೋದ್ರಿಂದ ವ್ಯಕ್ತಿಯು ಪಾಪಗಳಿಂದ ಮುಕ್ತನಾಗಬಹುದು ಮತ್ತು ಮೋಕ್ಷವನ್ನ ಸಹ ಪಡೆಯಬಹುದು ಎನ್ನಲಾಗುತ್ತೆ. ವಿಜ್ಞಾನಿಗಳ ಪ್ರಕಾರ ಗಂಗೆಯು ಗೋಮುಖ ವಿಭಾಗದ ಮೂಲಕ ಬಯಲು ಪ್ರದೇಶಕ್ಕೆ ಹಾದು ಹೋಗುತ್ತೆ. ಬಯಲು ಸೀಮೆಗೆ ಹೋಗುವಾಗ ಗಂಗಾ ನದಿ ಅನೇಕ ಸಸ್ಯರಾಶಿಗಳ ಮೂಲಕ ಹಾದು ಹೋಗುತ್ತೆ. ಇದರಿಂದಾಗಿ ಆ ನೀರು ಅತ್ಯಂತ ಶುದ್ಧ ಮತ್ತು ಪವಿತ್ರವಾಗಿರುತ್ತೆ. ಈ ಕಾರಣದಿಂದ ಕೂಡ ಗಂಗಾ ನದಿ ಪವಿತ್ರವೆನಿಸಿದೆ. ಗಂಗಾ ನದಿಯು ಹಿಮಾಲಯದಿಂದ ಪ್ರಾರಂಭವಾಗುತ್ತೆ ಮತ್ತು ಕಾನ್ಪುರ, ವಾರಣಾಸಿ ಮತ್ತು ಪ್ರಯಾಗ್ರಾಜ್ನಂತಹ ನಗರಗಳನ್ನು ತಲುಪುತ್ತೆ. ಅಲ್ಲಿ ಕೃಷಿ ತ್ಯಾಜ್ಯ ಮತ್ತು ಕೈಗಾರಿಕಾ ರಾಸಾಯನಿಕಗಳು ಅದರ ನೀರಿನಲ್ಲಿ ಬೆರೆಸಲಾಗುತ್ತೆ. ಇದರ ನಂತರವೂ ಗಂಗಾ ನದಿಯ ನೀರು ಪವಿತ್ರವಾಗಿರುತ್ತೆ. ಇದಕ್ಕೆ ಇನ್ನೊಂದು ವೈಜ್ಞಾನಿಕ ಕಾರಣವೆಂದರೆ ಶುದ್ಧೀಕರಿಸುವ ಅಂಶ ಇರೋದು ಗಂಗಾ ನದಿಯ ತಪ್ಪಲಿನಲ್ಲಿ ಮಾತ್ರ. ಹಲವು ವರ್ಷಗಳಿಂದ ಗಂಗಾ ಜಲವನ್ನ ಸಂಶೋಧಿಸುತ್ತಿರುವ ಐಐಟಿ ರೂರ್ಕಿಯ ವಿಜ್ಞಾನಿಗಳು ಗಂಗಾ ಜಲವು ವಾತಾವರಣದಿಂದ ಆಮ್ಲಜನಕವನ್ನ ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದೆ ಎಂದು ತೀರ್ಮಾನಿಸಿದ್ದಾರೆ. ಇದು ಇತರ ನದಿಗಳಿಂದ ಕಡಿಮೆ ಸಮಯದಲ್ಲಿ ನೀರಿನಲ್ಲಿ ಇರುವ ಕೊಳೆಯನ್ನ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಗರ್ಭಿಣಿಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡಬಹುದೇ? ಹಿಂದೂ ಧರ್ಮದಲ್ಲಿ ಗಂಗೆಗೆ ಪವಿತ್ರ ಸ್ಥಾನವನ್ನ ನೀಡಲಾಗಿದೆ ಹಾಗೂ ಇದನ್ನ ಪೂಜನೀಯವೆಂದು ಪರಿಗಣಿಸಲಾಗಿದೆ. ಗಂಗೆಯ ನೀರಿನಿಂದ ಸ್ನಾನ ಮಾಡೋದ್ರಿಂದ ವ್ಯಕ್ತಿಯು ಪಾಪಗಳಿಂದ ಪರಿಹಾರವನ್ನ ಪಡೆದುಕೊಳ್ತಾನೆ ಹಾಗೂ ಗಂಗೆಯಲ್ಲಿ ಸ್ನಾನ ಮಾಡಿದ ವ್ಯಕ್ತಿಯು ಮರಣದ ನಂತರ ಮೋಕ್ಷವನ್ನ ಪಡೆದುಕೊಳ್ತಾನೆ. ಅದರಲ್ಲೂ ಕೆಲವೊಂದು ವಿಶೇಷ ದಿನಗಳಂದ್ರೆ ಪೂರ್ಣಿಮಾ, ಅಮಾವಾಸ್ಯೆ, ಮಾಘ ಮಾಸ ಇಂತಹ ಸಮಯದಲ್ಲಿ
ಗಂಗಾ ಸ್ನಾನ ಮಾಡುವುದು ಪುಣ್ಯ ಕಾರ್ಯವಾಗಿದೆ. ಗಂಗಾ ನದಿಯ ಪವಿತ್ರ ಸ್ನಾನ ಮಾಡುವುದರಿಂದ ದೈವಿಕ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ಗಂಗಾ ನದಿಯಲ್ಲಿ ಗರ್ಭಿಣಿ ಸ್ತ್ರೀಯರು ಮಾತ್ರವಲ್ಲ, ಮುಟ್ಟಾದ ಮಹಿಳೆಯರು ಕೂಡ ಸ್ನಾನ ಮಾಡಬಾರದು. ಗರ್ಭಿಣಿಯರು ಗಂಗೆಯಲ್ಲಿ ತಪ್ಪಿಯೂ ಗರ್ಭಧಾರಣೆಯ ಕೊನೆಯ 3 ತಿಂಗಳುಗಳಲ್ಲಿ ಗಂಗೆಯನ್ನ ಮುಟ್ಟಲೇಬಾರದು. ಮದುವೆಯ ನಂತರ ಮಹಿಳೆಯು ಪತಿಯನ್ನ ಬಿಟ್ಟು ಒಬ್ಬಳೇ ಹೋಗಿ ಗಂಗಾ ಸ್ನಾನವನ್ನ ಮಾಡಬಾರದು. ವಿವಾಹದ ನಂತರ ಪತಿ ಪತ್ನಿ ಇಬ್ರು ಸೇರಿ ಗಂಗಾ ಸ್ನಾನವನ್ನ ಮಾಡಬೇಕೆನ್ನುವ ನಿಯಮವಿದೆ. ಇನ್ನು ಗರ್ಭಿಣಿ ಮಹಿಳೆಯರೇಕೆ ಗಂಗಾ ಸ್ನಾನ ಮಾಡಬಾರದು? ನದಿಗಳ ನೀರಿನಲ್ಲಿ ಅನೇಕ ರೀತಿಯ ಪ್ರಕ್ರಿಯೆಗಳು ನಡೆಯುತ್ತೆ ಎನ್ನುವ ನಂಬಿಕೆ ಇದೆ. ಉದಾಹರಣೆಗೆ, ಜನರು ಕೆಲವೊಮ್ಮೆ ಈ ಸ್ಥಳದಲ್ಲಿ ಸತ್ತವರ ಚಿತಾಭಸ್ಮವನ್ನ ಮುಳುಗಿಸ್ತಾರೆ ಮತ್ತು ಕೆಲವೊಮ್ಮೆ ಮರಣದ ನಂತರ ದಹನದ ಬದಲಿಗೆ ದೇಹವನ್ನ ನದಿಗಳಲ್ಲಿ ತೇಲಿಬಿಡ್ತಾರೆ. ಹೀಗೆ ಮಾಡುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ನದಿಗಳ ಸುತ್ತಲೂ ಉಳಿಯಬಹುದು. ಈ ಕಾರಣಕ್ಕಾಗಿ ಗರ್ಭಿಣಿ ಮಹಿಳೆ ಆ ಸ್ಥಳಕ್ಕೆ ಹೋಗುವುದನ್ನ ನಿಷೇಧಿಸಲಾಗಿದೆ. ಇದರಿಂದ ನಕಾರಾತ್ಮಕ ಶಕ್ತಿಯು ಅವಳ ದೇಹ ಅಥವಾ ಮನಸ್ಸನ್ನ ಪ್ರವೇಶಿಸಬಹುದು ಮತ್ತು ಅದರ ನಕಾರಾತ್ಮಕ ಪರಿಣಾಮವು ಗರ್ಭದಲ್ಲಿರುವ ಮಗುವಿನ ಮೇಲೆ ಕೆಟ್ಟ ಪರಿಣಾಮವನ್ನ ಉಂಟು ಮಾಡಬಹುದು. ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡಬಾರದು. ಇದರಿಂದ ಕೆಟ್ಟ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ಇದು ಗರ್ಭಿಣಿಯ ಮೇಲೆ ಮಾತ್ರವಲ್ಲ, ಆಕೆಯ ಗರ್ಭದಲ್ಲಿರುವ ಮಗುವಿನ ಮೇಲೂ ಕೂಡ ಪರಿಣಾಮ ಬೀರತ್ತೆ ಎನ್ನಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.